ಇನ್ನ ಬೋಂಡ ಮಾಡೋಣ. ಈರುಳ್ಳಿ ಎಲ್ಲ ಹಾಕಿ ನೋಡಿ, ನಾನು ಒಂದು 200 ಗ್ರಾಮ್ ಅಷ್ಟು 1/4 kg ಅಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಆಮೇಲೆ ಒಂದು 3 ಸ್ಪೂನ್ ಬಂದು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ಫ್ರೆಂಡ್ಸ್. 3 ಸ್ಪೂನ್ ಹಾಕ್ಕೊಳ್ಳಿ, ಗರಿಗರಿಯಾಗಿ ಬರುತ್ತೆ. 3 ಸ್ಪೂನ್ ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಆರೋಗ್ಯಕ್ಕೂ ಒಳ್ಳೇದು, ತುಂಬಾ ಒಳ್ಳೇದು. ಎಣ್ಣೆ ಕೂಡ ಇದೆ ಫ್ರೆಂಡ್ಸ್. ಸ್ವಲ್ಪ ನೋಡಿ ಫ್ರೆಂಡ್ಸ್, ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಸ್ವಲ್ಪ ಇದೂ ಬೇಡ ಫ್ರೆಂಡ್ಸ್. ಈ ಥರ ಎಲ್ಲರೂ ನೋಡಿ ಹೀರೆಕಾಯಿ ಬೋಂಡ, ಆಮೇಲೆ ಆ ಬೋಂಡ ಈ ಬೋಂಡ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಆದರೆ ನೀವು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಬರುತ್ತೆ ಅಂತ ಹೇಳಿ ನೋಡಿ. ತಣ್ಣೀರೇ ಹಾಕ್ಕೊತೀನಿ ನಾನು, ಬೇರೆ ನೀರೇನು ಬೇಡ. ಈ ಕೊತ್ತಂಬರಿ ಎಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳೇನಾದರೂ ಮಾಡಿಕೊಡಿ ಮಮ್ಮಿ ಅಂತ ಹೇಳಿದಾಗ ನನ್ನ ದೊಡ್ಡ ಮಗಳು, ಮಮ್ಮಿ ನನಗೆ ಬೋಂಡ ಮಾಡಿಕೊಡು ಅಂತ ಹೇಳಿದ್ಲು. ಆ ಬೋಂಡ ಈ ಬೋಂಡ ತಿನ್ನೋದಕ್ಕಿಂತ ನೋಡಿ, ಈ ಥರ ಹೆಲ್ತಿಯಾಗಿ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಬೇಕಾದರೆ ಸಬ್ಬಕ್ಕಿ ಸೊಪ್ಪು ಈ ಥರ ಹಾಕೋಬೋದು ಫ್ರೆಂಡ್ಸ್. ಇದು ಕಟ್ ಮಾಡಿ ಹಾಕೋಬೋದು. ಇನ್ನು ಸ್ವಲ್ಪ ನೀರು ಹಾಕೋಣ. ಹಾಕೋಣ. ಫ್ರೆಂಡ್ಸ್, ಅದು ಎಣ್ಣೆ ಕಾದ್ಮೇಲೆ ಬೋಂಡ ಹಾಕೋಣ. ನಾನು ನಿಮ್ಗೆ ತೋರಿಸ್ತೀನಿ. ತೆಗೆಯೋದು ಬೇಡ, ಈ ಥರ ಉಲ್ಟಾ ಸೀದಾ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅಂತಂದ್ಬಿಟ್ಟು ನನ್ನ ಕಮೆಂಟ್